ಇದು ಗ್ರೇಟರ್ ಬೆಂಗಳೂರು ಅಲ್ಲ, ಗುಂಡಿಯೂರು ಆಗೋಗಿದೆ. ಅಷ್ಟೊಂದು ಗುಂಡಿಗಳಿದೆ. ಎಸ್ಜೆಪಿ ರೋಡ್ ಡೇಂಜರ್ ಮ್ಯಾನ್ ಹೋಲ್ಗೆ ಅಂತೂ ಮುಕ್ತಿ ಸಿಕ್ತು. ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿದ ಬೆನ್ನಲ್ಲೇ ಗುಂಡಿಯನ್ನ ಮುಚ್ಚಿಸಿದ್ದಾರೆ ಅಧಿಕಾರಿಗಳು, ಗುಂಡಿಯನ್ನ ಮುಚ್ಚಿದ್ದಾರೆ ಸಿಬ್ಬಂದಿಗಳು. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ಒಂದು ಮ್ಯಾನ್ ಹೋಲ್ ಇತ್ತು, ಆ ಮ್ಯಾನ್ ಹೋಲ್ ಅನ್ನ ಮುಚ್ಚಿಸಿದ್ದಾರೆ ಈಗ ಜಿಬಿ ಅಧಿಕಾರಿಗಳು ವರದಿ ಬಂದ ನಂತರದಲ್ಲಿ. ಅದಕ್ಕೂ ಮೊದಲು ದೊಡ್ಡ ಅಪಾಯಕ್ಕೆ ಎಡೆ ಮಾಡಿಕೊಡುವಂತಹ ಒಂದು ಮ್ಯಾನ್ ಹೋಲ್ ಪ್ರಮುಖ ರಸ್ತೆಯಲ್ಲಿತ್ತು. ಈಗ ಆ ಮ್ಯಾನ್ ಹೋಲ್ ಮುಚ್ಚಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಇದು ನಿನ್ನೆ ರಿಪಬ್ಲಿಕ್ ಕನ್ನಡ ಎಸ್ಪಿ ರೋಡಿನ ಮುಖ್ಯ ರಸ್ತೆಯಲ್ಲಿರುವಂತಹ ಮ್ಯಾನ್ ಹೋಲ್ ಬಗ್ಗೆ ವರದಿಯನ್ನು ಮಾಡಿತ್ತು. ವರದಿ ಮಾಡಿದ ತಕ್ಷಣ ಮಲಗಿರುವ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ತಮ್ಮ ಸಿಬ್ಬಂದಿಯನ್ನ ಕಳಿಸಿ ಎಸ್ಪಿ ರೋಡಿನಲ್ಲಿರುವಂತಹ ಮುಖ್ಯ ರಸ್ತೆಯಲ್ಲಿರುವಂತಹ ಈ ಮ್ಯಾನ್ ಹೋಲ್ ಅನ್ನ ಮುಚ್ಚುವಂತಹ ಕೆಲಸವನ್ನ ಇವಾಗ ಮಾಡ್ತಾ ಇದ್ದಾರೆ. ನಿನ್ನೆ ಸಂಜೆ ನಾವು ಈ ವರದಿಯನ್ನ ಮಾಡಿದ್ವಿ. ತುಂಬಾ ಅಪಾಯಕಾರಿಯಾದಂತಹ ಮ್ಯಾನ್ ಹೋಲ್ ಎಸ್ಪಿ ರೋಡಿನ ಮುಖ್ಯ ರಸ್ತೆಯಲ್ಲಿ, ಯಾಕಂದ್ರೆ ಸಾವಿರಾರು ವಾಹನಗಳು ಓಡಾಡುವಂತ ಜಾಗ ಇದು. ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಎಷ್ಟೊಂದು ವಾಹನದ ದಟ್ಟಣೆ ಇದೆ. ಇಲ್ಲಿ ಸಿಕ್ಕಾಪಟ್ಟೆ ವಾಹನಗಳು ಓಡಾಡ್ತಾ ಇರ್ತವೆ. ಈ ವಾಹನ ಓಡಾಡುವಂತ ನಡು ರಸ್ತೆಯಲ್ಲೇ ಈ ಅಪಾಯಕಾರಿಯಾದಂತ ಮ್ಯಾನ್ ಹೋಲ್ ಇತ್ತು. ನಿನ್ನೆ ಅರ್ಧಮರ್ಧ ಕುಸಿದು ಬಿದ್ದಿತ್ತು. ಪೊಲೀಸರು ಕೂಡ ಅದಕ್ಕೆ ಈ ಸಿಮೆಂಟ್ ಇಟ್ಟಿಗೆಗಳನ್ನ ಇಟ್ಟಿದ್ರು, ಬ್ಯಾರಿಕೇಡ್ ಗಳನ್ನ ಇಟ್ಟಿದ್ರು. ಯಾಕಂದ್ರೆ ಸಾಕಷ್ಟು ಜನರು, ಸಾಕಷ್ಟು ವಾಹನ ಓಡಾಡುವಂತ ಜಾಗ ಇದು. ಇವತ್ತು ರಿಪಬ್ಲಿಕ್ ಕನ್ನಡದ ವರದಿಯನ್ನ ನೋಡಿದ ತಕ್ಷಣ ಅಧಿಕಾರಿಗಳು ಸಿಬ್ಬಂದಿಯವರಿಗೆ ಉಗಿದಿದ್ದಾರಂತೆ. ಹೋಗ್ರೋ, ನೋಡ್ಕೊಳಕ್ಕಾಗಲ್ವಾ ನಿಮಗೆ, ದಯವಿಟ್ಟು ಅದನ್ನ ಹೋಗಿ ಮುಚ್ಚ್ರಿ, ಅಲ್ಲಿ ಸುದ್ದಿ ಮಾಡ್ತಾ ಇದ್ದಾರೆ ಅಂತ ಬೈದಿದ್ದಾರೆ ಸರ್ ನಮಗೆ ಅಂತ ಸಿಬ್ಬಂದಿಗಳೇ ಹೇಳ್ತಿದ್ದಾರೆ. ಈಗ ಅದನ್ನ ಸಿಮೆಂಟ್ ಸಮೇತ, ನೀರಿನ ಸಮೇತ ಬಂದು ಮುಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸರ್ ಇನ್ನು ಅರ್ಧ ಗಂಟೆಯಲ್ಲಿ ಇದನ್ನ ನಾರ್ಮಲ್ ನಾವು ಮಾಡ್ಬಿಡ್ತೀವಿ, ಮುಚ್ಚಿಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್. ಇದು ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್. ನಿನ್ನೆ ವರದಿ ಮಾಡಿದ್ವಿ, ಇವತ್ತು ಅದನ್ನ ಮುಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದು ಗ್ರೇಟರ್ ಬೆಂಗಳೂರು ಅಲ್ಲ, ಗುಂಡಿಯೂರು ಆಗೋಗಿದೆ. ಅಷ್ಟೊಂದು ಗುಂಡಿಗಳಿದೆ. ಎಸ್ಜೆಪಿ ರೋಡ್ ಡೇಂಜರ್ ಮ್ಯಾನ್ ಹೋಲ್ಗೆ ಅಂತೂ ಮುಕ್ತಿ ಸಿಕ್ತು. ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿದ ಬೆನ್ನಲ್ಲೇ ಗುಂಡಿಯನ್ನ ಮುಚ್ಚಿಸಿದ್ದಾರೆ ಅಧಿಕಾರಿಗಳು, ಗುಂಡಿಯನ್ನ ಮುಚ್ಚಿದ್ದಾರೆ ಸಿಬ್ಬಂದಿಗಳು. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ಒಂದು ಮ್ಯಾನ್ ಹೋಲ್ ಇತ್ತು, ಆ ಮ್ಯಾನ್ ಹೋಲ್ ಅನ್ನ ಮುಚ್ಚಿಸಿದ್ದಾರೆ ಈಗ ಜಿಬಿ ಅಧಿಕಾರಿಗಳು ವರದಿ ಬಂದ ನಂತರದಲ್ಲಿ. ಅದಕ್ಕೂ ಮೊದಲು ದೊಡ್ಡ ಅಪಾಯಕ್ಕೆ ಎಡೆ ಮಾಡಿಕೊಡುವಂತಹ ಒಂದು ಮ್ಯಾನ್ ಹೋಲ್ ಪ್ರಮುಖ ರಸ್ತೆಯಲ್ಲಿತ್ತು. ಈಗ ಆ ಮ್ಯಾನ್ ಹೋಲ್ ಮುಚ್ಚಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಇದು ನಿನ್ನೆ ರಿಪಬ್ಲಿಕ್ ಕನ್ನಡ ಎಸ್ಪಿ ರೋಡಿನ ಮುಖ್ಯ ರಸ್ತೆಯಲ್ಲಿರುವಂತಹ ಮ್ಯಾನ್ ಹೋಲ್ ಬಗ್ಗೆ ವರದಿಯನ್ನು ಮಾಡಿತ್ತು. ವರದಿ ಮಾಡಿದ ತಕ್ಷಣ ಮಲಗಿರುವ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ತಮ್ಮ ಸಿಬ್ಬಂದಿಯನ್ನ ಕಳಿಸಿ ಎಸ್ಪಿ ರೋಡಿನಲ್ಲಿರುವಂತಹ ಮುಖ್ಯ ರಸ್ತೆಯಲ್ಲಿರುವಂತಹ ಈ ಮ್ಯಾನ್ ಹೋಲ್ ಅನ್ನ ಮುಚ್ಚುವಂತ ಕೆಲಸವನ್ನ ಇವಾಗ ಮಾಡ್ತಾ ಇದ್ದಾರೆ. ನಿನ್ನೆ ಸಂಜೆ ನಾವು ಈ ವರದಿಯನ್ನ ಮಾಡಿದ್ವಿ. ತುಂಬಾ ಅಪಾಯಕಾರಿಯಾದಂತಹ ಮ್ಯಾನ್ ಹೋಲ್ ಎಸ್ಪಿ ರೋಡಿನ ಮುಖ್ಯ ರಸ್ತೆಯಲ್ಲಿ, ಯಾಕಂದ್ರೆ ಸಾವಿರಾರು ವಾಹನಗಳು ಓಡಾಡುವಂತ ಜಾಗ ಇದು. ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಎಷ್ಟೊಂದು ವಾಹನದ ದಟ್ಟಣೆ ಇದೆ. ಇಲ್ಲಿ ಸಿಕ್ಕಾಪಟ್ಟೆ ವಾಹನಗಳು ಓಡಾಡ್ತಾ ಇರ್ತವೆ. ಈ ವಾಹನ ಓಡಾಡುವಂತ ನಡು ರಸ್ತೆಯಲ್ಲೇ ಈ ಅಪಾಯಕಾರಿಯಾದಂತ ಮ್ಯಾನ್ ಹೋಲ್ ಇತ್ತು. ನಿನ್ನೆ ಅರ್ಧಮರ್ಧ ಕುಸಿದು ಬಿದ್ದಿತ್ತು. ಪೊಲೀಸರು ಕೂಡ ಅದಕ್ಕೆ ಈ ಸಿಮೆಂಟ್ ಇಟ್ಟಿಗೆಗಳನ್ನ ಇಟ್ಟಿದ್ರು, ಬ್ಯಾರಿಕೇಡ್ ಗಳನ್ನ ಇಟ್ಟಿದ್ರು. ಯಾಕಂದ್ರೆ ಸಾಕಷ್ಟು ಜನರು, ಸಾಕಷ್ಟು ವಾಹನ ಓಡಾಡುವಂತ ಜಾಗ ಇದು. ಇವತ್ತು ರಿಪಬ್ಲಿಕ್ ಕನ್ನಡದ ವರದಿಯನ್ನ ನೋಡಿದ ತಕ್ಷಣ ಅಧಿಕಾರಿಗಳು ಸಿಬ್ಬಂದಿಯವರಿಗೆ ಉಗಿದಿದ್ದಾರಂತೆ. ಹೋಗ್ರೋ, ನೋಡ್ಕೊಳಕ್ಕಾಗಲ್ವಾ ನಿಮಗೆ, ದಯವಿಟ್ಟು ಅದನ್ನ ಹೋಗಿ ಮುಚ್ಚ್ರಿ, ಅಲ್ಲಿ ಸುದ್ದಿ ಮಾಡ್ತಾ ಇದ್ದಾರೆ ಅಂತ ಬೈದಿದ್ದಾರೆ ಸರ್ ನಮಗೆ ಅಂತ ಸಿಬ್ಬಂದಿಗಳೇ ಹೇಳ್ತಿದ್ದಾರೆ. ಈಗ ಅದನ್ನ ಸಿಮೆಂಟ್ ಸಮೇತ, ನೀರಿನ ಸಮೇತ ಬಂದು ಮುಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸರ್ ಇನ್ನು ಅರ್ಧ ಗಂಟೆಯಲ್ಲಿ ಇದನ್ನ ನಾರ್ಮಲ್ ನಾವು ಮಾಡ್ಬಿಡ್ತೀವಿ, ಮುಚ್ಚಿಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್. ಇದು ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್. ನಿನ್ನೆ ವರದಿ ಮಾಡಿದ್ವಿ, ಇವತ್ತು ಅದನ್ನ ಮುಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದು ಗ್ರೇಟರ್ ಬೆಂಗಳೂರು ಅಲ್ಲ, ಗುಂಡಿಯೂರು ಆಗೋಗಿದೆ. ಅಷ್ಟೊಂದು ಗುಂಡಿಗಳಿದೆ. ಎಸ್ಜೆಪಿ ರೋಡ್ ಡೇಂಜರ್ ಮ್ಯಾನ್ ಹೋಲ್ಗೆ ಅಂತೂ ಮುಕ್ತಿ ಸಿಕ್ತು. ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿದ ಬೆನ್ನಲ್ಲೇ ಗುಂಡಿಯನ್ನ ಮುಚ್ಚಿಸಿದ್ದಾರೆ ಅಧಿಕಾರಿಗಳು, ಗುಂಡಿಯನ್ನ ಮುಚ್ಚಿದ್ದಾರೆ ಸಿಬ್ಬಂದಿಗಳು. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಇಂಪ್ಯಾಕ್ಟ್.
ಒಂದು ಮ್ಯಾನ್ ಹೋಲ್ ಇತ್ತು. ಆ ಮ್ಯಾನ್ ಹೋಲ್ ಅನ್ನ ಮುಚ್ಚಿಸಿದ್ದಾರೆ ಈಗ ಜಿಬಿ ಅಧಿಕಾರಿಗಳು ವರದಿ ಬಂದ ನಂತರದಲ್ಲಿ. ಅದಕ್ಕೂ ಮೊದಲು ದೊಡ್ಡ ಅಪಾಯಕ್ಕೆ ಎಡೆ ಮಾಡಿಕೊಡುವಂತಹ ಒಂದು ಮ್ಯಾನ್ ಹೋಲ್ ಪ್ರಮುಖ ರಸ್ತೆಯಲ್ಲಿತ್ತು. ಈಗ ಆ ಮ್ಯಾನ್ ಹೋಲ್ ಮುಚ್ಚಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಇದು ನಿನ್ನೆ ರಿಪಬ್ಲಿಕ್ ಕನ್ನಡ ಎಸ್ಪಿ ರೋಡಿನ ಮುಖ್ಯ ರಸ್ತೆಯಲ್ಲಿರುವಂತಹ ಮ್ಯಾನ್ ಹೋಲ್ ಬಗ್ಗೆ ವರದಿಯನ್ನು ಮಾಡಿತ್ತು. ವರದಿ ಮಾಡಿದ ತಕ್ಷಣ ಮಲಗಿರುವ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ತಮ್ಮ ಸಿಬ್ಬಂದಿಯನ್ನ ಕಳಿಸಿ ಎಸ್ಪಿ ರೋಡಿನಲ್ಲಿರುವಂತಹ ಮುಖ್ಯ ರಸ್ತೆಯಲ್ಲಿರುವಂತಹ ಈ ಮ್ಯಾನ್ ಹೋಲ್ ಅನ್ನ ಮುಚ್ಚುವಂತಹ ಕೆಲಸವನ್ನ ಇವಾಗ ಮಾಡ್ತಾ ಇದ್ದಾರೆ. ನಿನ್ನೆ ಸಂಜೆ ನಾವು ಈ ವರದಿಯನ್ನ ಮಾಡಿದ್ವಿ. ತುಂಬಾ ಅಪಾಯಕಾರಿಯಾದಂತಹ ಮ್ಯಾನ್ ಹೋಲ್ ಎಸ್ಪಿ ರೋಡಿನ ಮುಖ್ಯ ರಸ್ತೆಯಲ್ಲಿ, ಯಾಕಂದ್ರೆ ಸಾವಿರಾರು ವಾಹನಗಳು ಓಡಾಡುವಂತ ಜಾಗ ಇದು. ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಎಷ್ಟೊಂದು ವಾಹನದ ದಟ್ಟಣೆ ಇದೆ. ಇಲ್ಲಿ ಸಿಕ್ಕಾಪಟ್ಟೆ ವಾಹನಗಳು ಓಡಾಡ್ತಾ ಇರ್ತವೆ. ಈ ವಾಹನ ಓಡಾಡುವಂತ ನಡು ರಸ್ತೆಯಲ್ಲೇ ಈ ಅಪಾಯಕಾರಿಯಾದಂತ ಮ್ಯಾನ್ ಹೋಲ್ ಇತ್ತು. ನಿನ್ನೆ ಅರ್ಧಮರ್ಧ ಕುಸಿದು ಬಿದ್ದಿತ್ತು. ಪೊಲೀಸರು ಕೂಡ ಅದಕ್ಕೆ ಈ ಸಿಮೆಂಟ್ ಇಟ್ಟಿಗೆಗಳನ್ನ ಇಟ್ಟಿದ್ರು, ಬ್ಯಾರಿಕೇಡ್ ಗಳನ್ನ ಇಟ್ಟಿದ್ರು. ಯಾಕಂದ್ರೆ ಸಾಕಷ್ಟು ಜನರು, ಸಾಕಷ್ಟು ವಾಹನ ಓಡಾಡುವಂತ ಜಾಗ ಇದು. ಇವತ್ತು ರಿಪಬ್ಲಿಕ್ ಕನ್ನಡದ ವರದಿಯನ್ನ ನೋಡಿದ ತಕ್ಷಣ ಅಧಿಕಾರಿಗಳು ಸಿಬ್ಬಂದಿಯವರಿಗೆ ಉಗಿದಿದ್ದಾರಂತೆ. ಹೋಗ್ರೋ, ನೋಡ್ಕೊಳಕ್ಕಾಗಲ್ವಾ ನಿಮಗೆ, ದಯವಿಟ್ಟು ಅದನ್ನ ಹೋಗಿ ಮುಚ್ಚ್ರಿ, ಅಲ್ಲಿ ಸುದ್ದಿ ಮಾಡ್ತಾ ಇದ್ದಾರೆ ಅಂತ ಬೈದಿದ್ದಾರೆ ಸರ್ ನಮಗೆ ಅಂತ ಸಿಬ್ಬಂದಿಗಳೇ ಹೇಳ್ತಿದ್ದಾರೆ. ಈಗ ಅದನ್ನ ಸಿಮೆಂಟ್ ಸಮೇತ, ನೀರಿನ ಸಮೇತ ಬಂದು ಮುಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸರ್ ಇನ್ನು ಅರ್ಧ ಗಂಟೆಯಲ್ಲಿ ಇದನ್ನ ನಾರ್ಮಲ್ ನಾವು ಮಾಡ್ಬಿಡ್ತೀವಿ, ಮುಚ್ಚಿಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್. ನಿನ್ನೆ ವರದಿ ಮಾಡಿದ್ವಿ, ಇವತ್ತು ಅದನ್ನ ಮುಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದು ಗ್ರೇಟರ್ ಬೆಂಗಳೂರು ಅಲ್ಲ, ಗುಂಡಿಯೂರು ಆಗೋಗಿದೆ. ಅಷ್ಟೊಂದು ಗುಂಡಿಗಳಿದೆ. ಎಸ್ಜೆಪಿ ರೋಡ್ ಡೇಂಜರ್ ಮ್ಯಾನ್ ಹೋಲ್ಗೆ ಅಂತೂ ಮುಕ್ತಿ ಸಿಕ್ತು. ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿದ ಬೆನ್ನಲ್ಲೇ ಗುಂಡಿಯನ್ನ ಮುಚ್ಚಿಸಿದ್ದಾರೆ ಅಧಿಕಾರಿಗಳು, ಗುಂಡಿಯನ್ನ ಮುಚ್ಚಿದ್ದಾರೆ ಸಿಬ್ಬಂದಿಗಳು. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ಒಂದು ಮ್ಯಾನ್ ಹೋಲ್ ಇತ್ತು. ಆ ಮ್ಯಾನ್ ಹೋಲ್ ಅನ್ನ ಮುಚ್ಚಿಸಿದ್ದಾರೆ ಈಗ ಜಿಬಿ ಅಧಿಕಾರಿಗಳು ವರದಿ ಬಂದ ನಂತರದಲ್ಲಿ. ಅದಕ್ಕೂ ಮೊದಲು ದೊಡ್ಡ ಅಪಾಯಕ್ಕೆ ಎಡೆ ಮಾಡಿಕೊಡುವಂತಹ ಒಂದು ಮ್ಯಾನ್ ಹೋಲ್ ಪ್ರಮುಖ ರಸ್ತೆಯಲ್ಲಿತ್ತು. ಈಗ ಆ ಮ್ಯಾನ್ ಹೋಲ್ ಮುಚ್ಚಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಇದು ನಿನ್ನೆ ರಿಪಬ್ಲಿಕ್ ಕನ್ನಡ ಎಸ್ಪಿ ರೋಡಿನ ಮುಖ್ಯ ರಸ್ತೆಯಲ್ಲಿರುವಂತಹ ಮ್ಯಾನ್ ಹೋಲ್ ಬಗ್ಗೆ ವರದಿಯನ್ನು ಮಾಡಿತ್ತು. ವರದಿ ಮಾಡಿದ ತಕ್ಷಣ ಮಲಗಿರುವ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ತಮ್ಮ ಸಿಬ್ಬಂದಿಯನ್ನ ಕಳಿಸಿ ಎಸ್ಪಿ ರೋಡಿನಲ್ಲಿರುವಂತಹ ಮುಖ್ಯ ರಸ್ತೆಯಲ್ಲಿರುವಂತಹ ಈ ಮ್ಯಾನ್ ಹೋಲ್ ಅನ್ನ ಮುಚ್ಚುವಂತಹ ಕೆಲಸವನ್ನ ಇವಾಗ ಮಾಡ್ತಾ ಇದ್ದಾರೆ. ನಿನ್ನೆ ಸಂಜೆ ನಾವು ಈ ವರದಿಯನ್ನ ಮಾಡಿದ್ವಿ. ತುಂಬಾ ಅಪಾಯಕಾರಿಯಾದಂತಹ ಮ್ಯಾನ್ ಹೋಲ್ ಎಸ್ಪಿ ರೋಡಿನ ಮುಖ್ಯ ರಸ್ತೆಯಲ್ಲಿ, ಯಾಕಂದ್ರೆ ಸಾವಿರಾರು ವಾಹನಗಳು ಓಡಾಡುವಂತ ಜಾಗ ಇದು. ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಎಷ್ಟೊಂದು ವಾಹನದ ದಟ್ಟಣೆ ಇದೆ. ಇಲ್ಲಿ ಸಿಕ್ಕಾಪಟ್ಟೆ ವಾಹನಗಳು ಓಡಾಡ್ತಾ ಇರ್ತವೆ. ಈ ವಾಹನ ಓಡಾಡುವಂತ ನಡು ರಸ್ತೆಯಲ್ಲೇ ಈ ಅಪಾಯಕಾರಿಯಾದಂತ ಮ್ಯಾನ್ ಹೋಲ್ ಇತ್ತು. ನಿನ್ನೆ ಅರ್ಧಮರ್ಧ ಕುಸಿದು ಬಿದ್ದಿತ್ತು. ಪೊಲೀಸರು ಕೂಡ ಅದಕ್ಕೆ ಈ ಸಿಮೆಂಟ್ ಇಟ್ಟಿಗೆಗಳನ್ನ ಇಟ್ಟಿದ್ರು, ಬ್ಯಾರಿಕೇಡ್ ಗಳನ್ನ ಇಟ್ಟಿದ್ರು. ಯಾಕಂದ್ರೆ ಸಾಕಷ್ಟು ಜನರು, ಸಾಕಷ್ಟು ವಾಹನ ಓಡಾಡುವಂತ ಜಾಗ ಇದು. ಇವತ್ತು ರಿಪಬ್ಲಿಕ್ ಕನ್ನಡದ ವರದಿಯನ್ನ ನೋಡಿದ ತಕ್ಷಣ ಅಧಿಕಾರಿಗಳು ಸಿಬ್ಬಂದಿಯವರಿಗೆ ಉಗಿದಿದ್ದಾರಂತೆ. ಹೋಗ್ರೋ, ನೋಡ್ಕೊಳಕ್ಕಾಗಲ್ವಾ ನಿಮಗೆ, ದಯವಿಟ್ಟು ಅದನ್ನ ಹೋಗಿ ಮುಚ್ಚ್ರಿ, ಅಲ್ಲಿ ಸುದ್ದಿ ಮಾಡ್ತಾ ಇದ್ದಾರೆ ಅಂತ ಬೈದಿದ್ದಾರೆ ಸರ್ ನಮಗೆ ಅಂತ ಸಿಬ್ಬಂದಿಗಳೇ ಹೇಳ್ತಿದ್ದಾರೆ. ಈಗ ಅದನ್ನ ಸಿಮೆಂಟ್ ಸಮೇತ, ನೀರಿನ ಸಮೇತ ಬಂದು ಮುಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸರ್ ಇನ್ನು ಅರ್ಧ ಗಂಟೆಯಲ್ಲಿ ಇದನ್ನ ನಾರ್ಮಲ್ ನಾವು ಮಾಡ್ಬಿಡ್ತೀವಿ, ಮುಚ್ಚಿಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್. ನಿನ್ನೆ ವರದಿ ಮಾಡಿದ್ವಿ, ಇವತ್ತು ಅದನ್ನ ಮುಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.